ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಡಾಕ್ಟರ್, ಅಮ್ಮ ಅಮ್ಮ ಕಣ್ಬಿಡಮ್ಮ, ಅಮ್ಮ ಅಮ್ಮ ಕಣ್ಬಿಡಮ್ಮ, ಅಮ್ಮ. ದಮಯಂತಿ, ಅತ್ತೆ, ಡಾಕ್ಟರ್, ಅತ್ತೆ ಕಣ್ಬಿಡಿ ಅತ್ತೆ, ಪ್ಲೀಸ್ ಅತ್ತೆ. ಅತ್ತೆ, ದಮಯಂತಿ. ಡಾಕ್ಟರ್ ಕೂಲ್ ಬೇಗ ನೋಡಿ. ಭಯ ಪಡ್ಬೇಡಿ. ನಮ್ಮಮ್ಮ ಕೆಳಗ್ ಬಿದ್ರು, ಮಾತಾಡ್ತಾನೆ ಇಲ್ಲ, ತಲೆಗೆ ಏಟ್ ಬಿದ್ದಿರೋ ಹಾಗಿದೆ. ಸರಿ, ನಾನು ನೋಡ್ತೀನಿ, ನೀವೆಲ್ಲ ಇಲ್ಲೇ ಇರಿ. ಬೇಗ ಮೂವ್ ಫಾಸ್ಟ್. ಡಾಕ್ಟರ್, ಡಾಕ್ಟರ್, ನಮ್ಮಮ್ಮನಿಗೇನು ಆಗಿಲ್ಲ ತಾನೆ? ನಿಜ ಹೇಳಬೇಕು ಅಂದ್ರೆ ದೊಡ್ಡ ಅಪಾಯನೇ ತಪ್ಪಿದೆ. ಕೆಳಗಡೆ ಬಿದ್ದಾಗ ಭಾರ ಎಲ್ಲ ಕತ್ಮೇಲೆ ಬಿದ್ದಿದೆ. ಅದಕ್ಕೆ ವೋಕಲ್ ಕೋಡ್ಸ್ಗೆ ಏಟಾಗಿದೆ. ಸ್ವಲ್ಪ ದಿನ ತಿನ್ನೋದ್ರಿಂದ ಹಿಡಿದು ಮಾತಾಡೋವರೆಗೂ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಕತ್ಗೆ ನೆಕ್ ಬ್ಯಾಂಡ್ ಹಾಕಿದ್ದೀನಿ. 3 ದಿನದವರೆಗೂ ಮಾತಾಡದೇ ಇದ್ರೆ ಒಳ್ಳೇದು. ಆಮೇಲೆ ಕೂಡ ಜೋರಾಗಿ ಕಿರ್ಚೋದೆಲ್ಲ ಮಾಡಬಾರ್ದು. ಹಾಗೆ ಮಾಡಿದ್ರೆ ಪೂರ್ತಿಯಾಗಿ ಮಾತಾಡಕ್ಕಾಗದೇ ಇರೋ ಅಪಾಯ ಇದೆ. ಡಾಕ್ಟರ್, ಈಗ ನಮ್ಮತ್ತೆ ನೋಡಬಹುದಾ? ಇನ್ನೂ ಪ್ರಜ್ಞೆ ಬಂದಿಲ್ಲ. ಬಂದ್ಮೇಲೆ ಮನೆ ಕರ್ಕೊಂಡು ಹೋಗ್ಬೋದು. ಹೋಗಿ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಅಮ್ಮ ಅಮ್ಮ, ಅತ್ತೆ, ದಮಯಂತಿ, ಅತ್ತೆ, ಅಮ್ಮ. ದಮಯಂತಿ, ಕಲ್ಯಾಣಿ, ಭಯ ಪಡ್ಬೇಕಾಗಿರೋದು ಏನು ಇಲ್ಲ ಅಂತ ಡಾಕ್ಟರ್ ಹೇಳಿದ್ರಲ್ಲ. ನಿಮ್ಮತ್ತೆ ತುಂಬಾ ಗಟ್ಟಿಗಿತ್ತಿ, ಏನೂ ಆಗಲ್ಲ ಬಿಡು. ಪಾಪಿ ಚಿರಾಯು ಅಂತಾರಲ್ವಾ. ಅಪ್ಪ, ಏನ ಮಾತುಗಳು? ಆಫೀಸರ್, ಅತ್ತೆಗೆ ಪ್ರಜ್ಞೆ ಬಂದಿದೆ. ಅಮ್ಮ ಅಮ್ಮ, ಇವಾಗ ಹೇಗಿದೆಯಮ್ಮ? ಅಮ್ಮ, ಹುಷಾರು ದಮಯಂತಿ. ಈಗಷ್ಟೇ ಡಾಕ್ಟರ್ ಹೇಳೋದ್ರು ದೊಡ್ಡ ಅಪಾಯ ತಪ್ಪಿತು ಅಂತ. 3 ದಿನಗಳವರೆಗೆ ಸ್ವಲ್ಪನೂ ಮಾತಾಡಬಾರ್ದಂತೆ. ಅದಾದ್ಮೇಲೆ ಕೂಡ ಜೋರಾಗಿ ಕಿರ್ಚಬಾರ್ದಂತೆ. ಹಾಗೇನಾದ್ರೂ ಕಿರ್ಚಿದ್ರೆ ಪೂರ್ತಿಯಾಗಿ ಮೂಗಿಯಾಗಿ ಹೋಗ್ತೀಯಂತೆ. ಇನ್ನಿಷ್ಟ ದಮಯಂತಿ. ಹೌದಮ್ಮ, ನಿಜವಾಗ್ಲು ನಿನಗೆ ಓಕೆ ಅಂತಂದ್ರೆ ನಾವು ಮನೆಗೆ ಹೋಗೋಣ, ಇಲ್ಲ ಅಂದ್ರೆ ಇಲ್ಲೇ ಇರೋಣ. ಅಪ್ಪ, ನೀವು ಹೋಗಿ ಬಿಲ್ ಪೇ ಮಾಡಿ. ನಾನು ಅಮ್ಮನ ಕರ್ಕೊಂಡು ಕಾರಲ್ಲಿ ವೇಟ್ ಮಾಡ್ತಿರ್ತೀನಿ. ಸರಿ ಅಮ್ಮ, ನಿಧಾನವಾಗಿದ್ದೇಳು. ಎದ್ದೇಳಿ ಅತ್ತೆ.
ಏನು ಯೋಚನೆ ಮಾಡ್ತಿದ್ಯಾ ಸಿದ್ದು? ಏನೂ ಅರ್ಥ ಆಗ್ತಿಲ್ಲ ಅಮ್ಮ. ನಾನು ಎಷ್ಟೇ ಟ್ರೈ ಮಾಡಿದ್ರು ಚಾನ್ಸಸ್ ಸಿಗ್ತಿಲ್ಲ. ಹೊರಗಡೆ ಹೋಗ್ಬೇಕಂದ್ರೆ ಪೊಲೀಸರು, ಇಲ್ಲಿರಬೇಕು ಅಂದರೆ ಅತ್ತೆ ಹತ್ರ ಮಾತು ಅನ್ಸ್ಕೋಬೇಕು. ತುಂಬ ಸಹಿಸ್ಕೋತಿದ್ದೀನಮ್ಮ. ಸಂಪದ ಅಂತೂ ತುಂಬ ಫೀಲ್ ಆಗ್ತಿದ್ದಾಳೆ. ನಾನೇನಾದ್ರೂ ಹೇಳಿದ್ರೆ ನಿನಗೆ ಕೋಪ ಬರುತ್ತಲ್ವಾ? ನೀನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಆದ್ರೆ ನೀನ್ ಆ ಸಂಪದನ್ ಮೇಲಿರೋ ಹುಚ್ಚು ಪ್ರೀತಿಯಿಂದ ನನ್ ಮೇಲೆ ಕೂಗಾಡ್ತಿದ್ಯಾ. ನಾನು ಹೇಳೋದನ್ನ ಸ್ವಲ್ಪ ಕೇಳೋ. ಏನಮ್ಮ ಅದು? ನಿಂತ್ಕೋ. ನಾನ್ ನನ್ನ ಮಗನ್ ಜೊತೆ ಒಂಟಿಯಾಗಿ ಮಾತಾಡ್ಬೇಕು. ನೀನ್ ಸ್ವಲ್ಪ ಒಳಗಡೆ ಹೋಗು. ನೀನು ಸಂಪದ ಸಂಪದ ಅಂತ ಓಡಾಡ್ತಾ ಇದ್ಯಾ. ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ. ಅವಳ ಹತ್ರ ಏನಿದೆ? ಒಂದ್ ವೇಳೆ ಹೊರಗಡೆಯವರು ನಿನಗೆ ದುಡ್ಡು ಕೊಡದೆ ಹೋದ್ರೆ ಅವಳೇನಾದ್ರೂ ಸಿನಿಮಾ ತೆಗಿ ಅಂತ ದುಡ್ಡು ಕೊಡ್ತಾಳಾ? ಅವಳ ಹತ್ರನೇ ಬಿಡ್ಗಾಸ್ ಕೂಡ ಇಲ್ಲ. ಇದೆಲ್ಲ ಬೇಡ ಬಿಡು, ಸ್ಟ್ರೈಟ್ ಆಗಿ ಪಾಯಿಂಟಿಗೆ ಬಾ ಅಮ್ಮ. ನಿಮ್ ಮಾವಯ್ಯ ತುಂಬಾ ಒಳ್ಳೆಯವರು, ನಿಮ್ಮತ್ತೆ ಗಯ್ಯಾಳಿನೇ, ಇಲ್ಲ ಅನ್ನಲ್ಲ. ಆದ್ರೆ ಅವ್ರ ಮಗಳಿಗೆ ಲೋಕ ಜ್ಞಾನನೇ ಗೊತ್ತಿಲ್ಲ. ನೀನೇನಾದ್ರೂ ಅವಳನ್ನ ಮದ್ವೆ ಮಾಡ್ಕೊಂಡೆ ಅನ್ಕೋ, ನೀನ್ ಹಣೆ ಬರಹನೆ ಬದಲಾಗ್ಬಿಡತ್ತೆ. ಹೆಚ್ಚು ಕಮ್ಮಿ 20 ಕೋಟಿ ಆಸ್ತಿ ಇದೆ. ಈ ಮನೆ ಅಳಿ ಆದ್ರೆ ಯಜಮಾನ್ಕೆ ಎಲ್ಲ ನಿಂದೇನೆ. ಆಮೇಲೆ ರಾಜಮ್ಮ ಕೂಡ ಬಾಯಿ ಮುಚ್ಕೊಂಡಿರ್ತಾಳೆ. ಯಾಕೆಂದ್ರೆ ಮಗಳ ಜೀವನ ನಿನ್ ಕೈಲಿ ಇರುತ್ತಲ್ವಾ. ಅಮ್ಮ, ನನಗೆ ಸಂಪದ ಅಂದ್ರೆ ಪ್ರಾಣ. ಅಷ್ಟು ಪ್ರೀತಿ ಇಲ್ಲ ಅಂದಿದ್ರೆ ಅವಳಿಗೆ ಮದುವೆ ಆಗಿ ಮಗು ಇದ್ರು ಅವಳ ಜೊತೆ ಜೀವನ ಹಂಚ್ಕೊಳ್ಳೋದಕ್ಕೆ ಒಪ್ಕೋತೀನ? ಹಾಗೇನೆ ಸಂಪದ ಕೂಡ ನಾನಂದ್ರೆ ಪ್ರಾಣ ಅಮ್ಮ. ನಾನು ನಂಬ್ಕೊಂಡು ಬಂದಿರೋಳಿಗೆ ಹಾಗೆ ನಾನು ಮೋಸ ಮಾಡಲ್ಲ. ಪ್ರಾಣ ಹೋದ್ರೂ ನಾನು ಅವಳನ್ನ ಬಿಡೋದಿಲ್ಲ ಅಮ್ಮ. ನಾನೇನು ಬಿಟ್ಬಿಡು ಅಂತ ಹೇಳದ್ನಾ? ಇಲ್ವಲ್ಲ. ಮಹಾಲಕ್ಷ್ಮಿನ ಮದುವೆ ಆಗೋದು ಅಂದ್ರೆ ಸಂಪದನ ಬಿಟ್ಟ ಹಾಗೆ ಅಲ್ವೇನಮ್ಮ? ಇದೆ ನಿನ್ಗೂ ನನ್ಗೂ ಇರೋ ವ್ಯತ್ಯಾಸ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊ. ಸಂಪದನ ಸಿನಿಮಾದಲ್ಲಿ ಟ್ರೈ ಮಾಡೋಕ್ ಹೇಳು. ನಾನ್ ಮಹಾಲಕ್ಷ್ಮಿನ ಮದ್ವೆ ಮಾಡ್ಕೋತೀನಿ, ಆಸ್ತಿ ಎಲ್ಲ ನಮ್ ಕೈಗೆ ಬರುತ್ತೆ, ಆಮೇಲೆ ನಾವು ಮದ್ವೆ ಮಾಡ್ಕೊಂಡು ಸಂತೋಷವಾಗಿರೋಣ ಅಂತ ಹೇಳು. ಅವಳು ಇದಕ್ಕೆ ಒಪ್ಕೋತಾಳ? ಇಲ್ಲಮ್ಮ, ಇದು ಆಗದೆ ಇರೋ ಕೆಲಸ. ನಾವು ಹೇಳೋ ರೀತಿ, ನಾವು ಹೇಳೋ ಪ್ರಕಾರ ನೋಡಿ ಹೊರಗಡೆಯವರು ನಂಬ್ತಾರೆ ಕಣೋ. ನಿನ್ ಮೇಲ್ ಸಂಪದಾಗ ನಂಬಿಕೆ ಇದ್ರೆ ಅವಳು ನಂಬ್ತಾಳೆ. ಸಂಪದಾಗೆ ನೀನ್ ಏನ್ ಹೇಳಿದ್ರು ನಂಬ್ಲಿಲ್ಲ ಅಂದ್ರೆ ಅವಳಿಗೆ ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ. ನೀನೇ ಯೋಚನೆ ಮಾಡು. ನಿನ್ ಜೀವನನ ನೀನೇ ಸರಿ ಮಾಡ್ಕೋ. ನಿನ್ ಒಳ್ಳೇದಕ್ಕೋಸ್ಕರ ನಿನ್ ಹೆತ್ತ ತಾಯಿ ಹೇಳೋದಿಷ್ಟೇ. ಯಾಕೆ ಹಾಗಾಡ್ತಾ ಇದೀಯಾ? ಹಾವು ಸತ್ರು ಕೋಲ್ ಮುರಿಲಿಲ್ಲ ಅಂದ್ರೆ ಇದೆ. ಪಾಪ ಹೋಗ್ಲಿ ಅಂತ ಕಲ್ಯಾಣಿ ನಿನ್ನ ಹಿಡ್ಕೊಂಡಿದ್ರೆ ನಿನಗ್ ಮಾತ್ರ ನಿನ್ ಪೊಗರು ಕಮ್ಮಿನಾಗಿಲ್ಲ. ನನ್ನ ಮೇಲೆ ಇವಳು ಪಾಪ ಅಂತ ಕರುಣೆ ತೋರಿಸೋ ಅಗತ್ಯ ಇಲ್ಲ. ಕಲ್ಯಾಣಿ, ನಿಮ್ ಅತ್ತೆ ಅಂತವ್ರಿಗೆ ಕೇಳಿದ್ರು ತುಳಸಿ ನೀರು ಕೂಡ ಕೊಡಬಾರ್ದು. ಅಯ್ಯೋ ಮಾವಯ್ಯ, ಯಾಕೆ ಹಾಗಂತೀರಾ? ಮತ್ತೆ ಹೇಗೆ ಹೇಳ್ಬೇಕಮ್ಮ? ನಾನು ಎಷ್ಟು ಸಲ ಹೇಳಿದ್ದೀನಿ, ಈ ಬಾಯಿಂದ ಮುಂದೆ ಇರೋರಿಗೆ ಬೈಬೇಡ ಅಂತ. ಕೇಳಿದ್ಲಾ? ಇಲ್ವಲ್ಲ. ಅದಕ್ಕೆ
ಕೆಲವು ದಿನ ಬಾಯಿಗೆ ಬೀಗ ಹಾಕಿದಾನೆ ಆ ದೇವ್ರು. ಅಪ್ಪ ಸಾಕು ಸುಮ್ಮನಿರ್ತೀಯ. ಪಾಪ ಅಮ್ಮಗೆ ಎಷ್ಟು ನೋವಾಗ್ತಿದ್ಯೋ ಅಂತ ಯೋಚನೆ ಮಾಡಿದೆ, ಇನ್ನೂ ಬೇಜಾರು ಮಾಡ್ತಿದ್ಯಲ್ಲ. ಅಮ್ಮ ನೀನ್ ನಡಿ. ಅಯ್ಯೋ, ನೀನೇನಾದ್ರೂ ಅವಳನ್ನ ಮದ್ವೆ ಮಾಡ್ಕೊಂಡೆ ಅನ್ಕೋ, ನೀನ್ ಹಣೆ ಬರಹನೆ ಬದಲಾಗ್ಬಿಡತ್ತೆ. ಹೆಚ್ಚು ಕಮ್ಮಿ 20 ಕೋಟಿ ಆಸ್ತಿ ಇದೆ. ಏನ್ ಯೋಚನೆ ಮಾಡ್ತಿದ್ಯಾ ಸಿದ್ದು? ನನ್ಗೇನ್ ಹೇಳ್ಬೇಕು ಅಂತಾನಾ? ಇಲ್ಲಿಗೆ ಬಂದ್ 2-3 ದಿನದಲ್ಲೇ ನೀನ್ ತುಂಬಾನೇ ಬದಲಾಗಿದ್ಯಾ. ನಿಮ್ ಸಂಬಂಧಿಕರು, ನಿಮ್ಮ ಅಮ್ಮ, ನೀನು, ಹೀಗೆ ನೀವೆಲ್ಲರೂ ಒಂದಾಗ್ಬಿಟ್ರಿ. ನಾನೊಬ್ಳೆ ಒಂಟಿ ಆದೆ, ಹೊರ್ಗಿನೋಳು ಅನ್ನಿಸ್ತಿದೆ ನಂಗೆ. ನಾನಿದ್ದೀನಿ ಅಂತ ನೀವು ಸರಿಯಾಗಿ ಮಾತಾಡ್ಕೊಳಕ್ಕೂ ಆಗ್ತಿಲ್ಲ ಪಾಪ. ಅರ್ಥ ಆಯ್ತು ಸ್ಯಾಮ್, ನಮ್ಮಮ್ಮ ಅಂದಿರೋ ಮಾತುಗಳಿಗೆ ನೀನು ಫೀಲ್ ಆಗ್ತಿದ್ಯಾ ಅಂತ. ಫೀಲ್ ಆಗೋದಲ್ಲ ಸಿದ್ದು, ಪ್ರತಿ ಸಲ ನಿಮ್ಮಮ್ಮ ನನಗಂತಾರೆ, ನಾನು ಏನ್ ಮಾಡಿದ್ರು ನಿಮ್ಮಮ್ಮನಿಗೆ ತಪ್ಪಾಗನ್ಸುತ್ತೆ. ಇನ್ನು ಸಹಿಸ್ಕೊಳ್ಳೋದಕ್ಕೆ ನನ್ನಿಂದ ಆಗಲ್ಲ ಸಿದ್ದು. ನನಗಿಲ್ಲಿ ಇರೋದಕ್ಕೆ ಆಗ್ತಿಲ್ಲ. ಸ್ಯಾಮ್, ಇಲ್ಲಿರೋದು ನಮ್ಗೆ ಅಗತ್ಯ ಸ್ಯಾಮ್. ಅದೂ ಅಲ್ಲದೆ ನಮ್ಮ ಮಾವನಿಗೆ ತುಂಬ ಆಸ್ತಿ ಇದೆ. ಇವಾಗ ನಾವು ಹೋಗಿ ಬೆಂಗಳೂರಲ್ಲಿ ಅವಕಾಶಕ್ಕೋಸ್ಕರ ಮತ್ತೆ ಓಡಾಡೋ ಬದಲು ಇಲ್ಲೇ ನಮ್ಮ ಮಾವನಿಗೆ ಸ್ವಲ್ಪ ಬಿಡಿಸಿ ಹೇಳಿ ನಮ್ಮ ಮಾವನ ಹತ್ರ ದುಡ್ಡು ಹಾಕಿಸಿ ಮೂವಿ ಪ್ಲ್ಯಾನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಒಂದ್ಸರಿ ನಾವು ಮೂವಿ ತೆಗೆದು ಹಿಟ್ ಆಯಿತು ಅಂದರೆ ಶೌರ್ಯ ಅಷ್ಟೇ ಅಲ್ಲ, ಯಾರೂ ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ. ಇನ್ನು ನಮ್ಮ ಅಮ್ಮನ ಬಗ್ಗೆ ಅಂತೀಯಾ? ಅವಳ ಮಾತನ್ನು ನಾನೇ ಸೀರಿಯಸ್ ಆಗಿ ತಗೊಳ್ಳಲ್ಲ. ಅಂಥದ್ದು ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ ಸ್ಯಾಮ್? ನನ್ನ ನಂಬು ಸ್ಯಾಮ್, ನಿನಗೋಸ್ಕರ ನಿನ್ನ ಜೊತೆ ಜೀವನ ನಡೆಸೋಕ್ಕೋಸ್ಕರ ಎಷ್ಟು ಕಷ್ಟನಾದರೂ ಪಡ್ತೀನಿ. ನಿನಗೆ ಮಾತ್ರ ಇನ್ನೂ ಕಷ್ಟ ಕೊಡೋಕ್ಕಾಗಲ್ಲ ಸ್ಯಾಮ್. ಐ ಲವ್ ಯು. ಇವಾಗೇನು ನಮ್ಮ ಅಮ್ಮನ ಹತ್ರ ಸಾರಿ ಕೇಳಿಸ್ಲಾ? ಬೇಡ ಬಿಡಿಸಿದ್ದು, ಮತ್ತೆ ನಿಮ್ಮಮ್ಮ ಬೇರೆ ತರ ಅರ್ಥ ಮಾಡ್ಕೋತಾರೆ. ಅಮ್ಮ ಈ ಟ್ಯಾಬ್ಲೆಟ್ ತಗೋ. ಅತ್ತೆ, ಅಮ್ಮ, ಅಮ್ಮ, ಶೌರ್ಯ, ನನ್ನ ಕೈಲಿ ಆಗ್ತಾ ಇಲ್ಲ ಕಣೋ. ಟ್ರೈ ಮಾಡುವಮ್ಮ, ಇಲ್ಲಾಂದ್ರೆ ಹೇಗೆ ಕಡಿಮೆ ಆಗತ್ತೆ ಹೇಳು? ಅಮ್ಮ, ನೀನ್ ರೆಸ್ಟ್ ತಗೋ ಅಮ್ಮ, ತುಂಬಾ ಸ್ಟ್ರೈನ್ ಮಾಡ್ಕೋಬೇಡ. ಕಲ್ಯಾಣಿ, ಅಮ್ಮಂಗೆ ಜ್ಯೂಸ್ ತಗೊಂಡ್ ಬಾ. ನಿಜವಾಗ್ಲೂ ದೇವ್ರು ನಿಂಗೆ ತುಂಬಾ ದೊಡ್ಡ ಶಿಕ್ಷಣೆ ಕೊಟ್ಟಿದ್ದ ದಮಯಂತಿ. ನಿನ್ನ ಆಯುಧಾನೆ ನಿನ್ ಬಾಯಿ, ಅದನ್ನೇ ಕಟ್ಟಾಕ್ಬಿಟ್ಟಿದ್ದಾನೆ. ಇನ್ ಮನೆ ಪೂರ್ತಿ ಶಾಂತವಾಗಿರುತ್ತೆ. ಎಲ್ಲ ಶಿವನ್ ಲೀಲೆ. ಶಿವನ್ ಲೀಲೆ ಅಲ್ಲ, ಆ ಕಲ್ಯಾಣಿ ನೀವು ಮಾಡಿರೋ ಮಾಯೆ. ನೀವು ಅವಳ ಜೊತೆ ಸೇರ್ಕೊಂಡು ನನಗೆ ಮೋಸ ಮಾಡಿದ್ರಿ, ನನ್ನನ್ನು ದಡ್ಡಿ ಮಾಡಿ ಪ್ರಸ್ತ ನಡೆಯೋ ಹಾಗೆ ಮಾಡಿಬಿಟ್ರಿ. ಆದರೂ ನನಗೆಲ್ಲೋ ಅನುಮಾನ ಬರ್ತಿದೆ, ಅಷ್ಟಕ್ಕೂ ಇವರಿಬ್ಬರ ಮಧ್ಯೆ ಪ್ರಸ್ತ ನಡೀತಾ ಇಲ್ವಾ ಅಂತ. ನಡೆದಿಲ್ಲ ಅನ್ನೋದು ಗೊತ್ತಾದ್ರೆ ಆವಾಗ ನನ್ನ ವಿಶ್ವರೂಪ ತೋರಿಸ್ತೀನಿ. ಕಲ್ಯಾಣಿನ ಒಂದು ಆಟ ಆಡಿಸ್ತೀನಿ. ಅತ್ತೆ, ಜ್ಯೂಸ್ ಕುಡಿರಿ. ನೀನು ಮಾಮೂಲಿ ನಟಿ ಅಲ್ವೇ? ಈ ಪ್ರಸ್ತುತ ಕತೆನೆಲ್ಲ ನೀನೇ ಪ್ಲಾನ್ ಮಾಡ್ಕೊಂಡಿರ್ತೀಯ.
ನನ್ನ ಮಂಚದ ಮೇಲೆ ಬೀಳಿಸ್ಬೇಕು, ಆಗ ನಿನಗೆ ಅಡ್ಡ ಬರೋರು ಯಾರೂ ಇಲ್ಲ ಅಂತ ಇದನ್ನೆಲ್ಲ ಮಾಡಿರೋದು ನೀನೇ ಅಲ್ವಾ? ಕಲ್ಯಾಣಿ, ಇಲ್ಲಿ ಕೊಡಮ್ಮ. ನಿನ್ನ ಅತ್ತೆಗೆ ನಾನೇ ಹತ್ರ ಇದ್ದು ಕುಡಿಸ್ತೀನಿ, ನೀವು ಹೊರಡಿ. ಅಪ್ಪ, ನಾನು ಕಲ್ಯಾಣಿ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಹುಷಾರಾಗಿ ನೋಡ್ಕೋ ಅಪ್ಪ. ಅಮ್ಮ, ನೀನ್ ರೆಸ್ಟ್ ತಗೋ. ಹೋಗಿ ಬರ್ತೀವತ್ತೆ. ಬಾ ಕಲ್ಯಾಣಿ. ಪಾಪ ದಮಯಂತಿ ಅತ್ಗೆ ಪ್ರಸ್ತ ನಿಲ್ಸ್ಬೇಕು ಅಂತ ಕಿರಿಸ್ತಾ ಕಾಲ್ ಜಾರಿ ನೆಲಕ್ ಬಿದ್ದು ಅಪ್ಪಚ್ಚಿ ಹಾಗೆ ಅಂಟ್ಕೊಂಡ್ಬಿಟ್ರು. ಇವಾಗ ಹೇಗಿದಾರೋ ಏನೋ. ಪ್ರಸ್ತ ನಡೆದಿರೋ ವಿಷಯ ಸಿದ್ದುಗ್ ಹೇಳೋಣ ಅನ್ಕೊಂಡ್ರೆ ಅವ್ನ್ ನಂಬರೇ ಇಲ್ಲ. ಸರಿ, ಅಮ್ಮಂಗಾದ್ರೂ ಈ ವಿಷಯ ಹೇಳಿದ್ರೆ ಸಿದ್ದು ಗೊತ್ತಾಗೋ ಹಾಗೆ ಮಾಡ್ತಾಳೆ. ಹಾಗೇನೆ ಸಿದ್ದು ಹೇಗಿದ್ದಾನೋ ಅಂತ ಕೂಡ ತಿಳ್ಕೊಬೋದು. ನಿಮ್ಮ ಅತ್ತೆ ಜೊತೆ ಹುಷಾರು ಸಿದ್ದು, ಅವಳು ತುಂಬಾ ಬುದ್ಧಿವಂತೆ. ಪರಿಸ್ಥಿತಿ ಸರಿ ಹೋಗೋವರೆಗೂ ನೀವಿಬ್ರು ಹೊರಗಡೆ ಬರ್ದೇ ಇರೋದೇ ಒಳ್ಳೇದು. ಪಲ್ಲವಿ ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ ಹಲೋ ಅಮ್ಮ, ಎಲ್ಲಿದ್ಯಾ? ಸಿದ್ದು ನಿನ್ ಪಕ್ಕದಲ್ಲೇ ಇದ್ದಾನಾ? ಅವನು ಎಲ್ಲಿ ಹೋಗಿದಾನೋ ನನಗೆ ಗೊತ್ತಿಲ್ಲ. ಆ ಶೌರ್ಯ ಶೂಟ್ ಮಾಡ್ದಾಗಿಂದ ನನಗೆ ಕಾಣಿಸ್ತಾನೇ ಇಲ್ಲ. ನನಗೆ ಫೋನ್ ಕೂಡ ಮಾಡಿಲ್ಲ. ಪಾಪ, ಅವನೇನೋ ಆ ಸಂಪದ ಜೊತೆ ಅಷ್ಟು ಕಷ್ಟಪಡ್ತಿದ್ರೆ ಇಲ್ಲಿ ಇವ್ರು ನೋಡಿದ್ರೆ ಶುಭ ಕಾರ್ಯ ಮಾಡೋದ್ರಲ್ಲಿದ್ದಾರೆ. ಅರ್ಥ ಆಗೋ ಹಾಗೆ ಹೇಳೆ. ಶೌರ್ಯ ಕಲ್ಯಾಣಿಗೆ ಮದುವೆ ಆದ್ಮೇಲೆ ನಡೆಯೋ ಪ್ರಸ್ತ ಮುಗ್ದೋಯ್ತಮ್ಮ. ಏನು? ಶೌರ್ಯ ಕಲ್ಯಾಣಿ ಪ್ರಸ್ತ ನಡೀತಾ? ಹೌದಮ್ಮ, ಇನ್ ಸದ್ಯದಲ್ಲೇ ಮನೆ ಮಧ್ಯೆ ಇರೋ ಗೋಡೆ ತೆಗ್ದಾಕಿ ಎಲ್ಲರೂ ಸೇರಿ ನಮ್ಮ ಕುಟುಂಬ ಆನಂದ ಕುಟುಂಬ ಅಂತ ಹಾಡು ಹಾಡ್ತಾ ಆನಂದವಾಗಿರ್ತಾರೆ. ಇಲ್ಲಿ ನಾನು ಅಲ್ಲಿ ನೀನು ಮಾತ್ರ ಕಷ್ಟ ಪಡ್ತಾನೇ ಇರಬೇಕು. ಹಾಗಾಗೋದಕ್ಕೆ ಹೇಗೆ ಬಿಡ್ತೀನಿ? ಏನಾದರೂ ಮಾಡಿ ಸಂತೋಷವಾಗಿ ಇರದೇ ಇರೋ ಹಾಗೆ ಮಾಡ್ತೀನಿ. ಅದು ನಡೆಯೋ ಕೆಲ್ಸದ ಹಾಗಿಲ್ಲ ಬಿಡಮ್ಮ. ಪ್ರಸ್ತ ತಡಿಬೇಕು ಅಂತ ಪ್ರಯತ್ನ ಮಾಡಿರೋ ದಮಯಂತಿ ಅತ್ಗೆನೇ ಮಂಚದ ಮೇಲೆ ಬಿದ್ದಿದ್ದಾರೆ. ಇವಾಗ ಕಲ್ಯಾಣಿ ಟೈಮೇ ನಡೀತಿದ್ಯಮ್ಮ. ಸರಿ ಬಿಡು, ಸಿದ್ದು ಫೋನ್ ಮಾಡಿದ್ರೆ ನಂಗೊಂದ್ಸರಿ ಫೋನ್ ಮಾಡ್ಸಮ್ಮ. ಸರಿ, ಕೇಳಿಸ್ಕೊಂಡ ಸಿದ್ದು? ಅವರೆಲ್ಲರೂ ಚೆನ್ನಾಗೇ ಇದ್ದಾರೆ. ನಾವೇ ಇಲ್ಲಿ ಬಂದು ಹೀಗಿರೋದು. ಇನ್ನು ಎಷ್ಟು ದಿನ ಈ ಶನಿ ಬಿಡೋದಿಲ್ವೋ? ಪುರೋಹಿತ್ರನ್ನ ಕೇಳಬೇಕು. ಏನಾದ್ರೂ ಹೇಳ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೇಳಿ ಅತ್ತೆ, ಈ ತರ ಚುಚ್ಚು ಹೇಳ್ಬೇಡಿ ಅಂತೀನಿ. ನನ್ಗೇನಾದ್ರೂ ಭಯನಾ? ನಿನ್ನ ಪ್ರೀತಿ ಮಾಡಿದಕ್ಕೆ ನನ್ನ ಮಗನ್ಗಿಂತ ಕಷ್ಟ. ಅಮ್ಮ, ನಿನಗೆ ಕೈ ಮುಗಿತೀನಿ, ಮತ್ತೆ ಶುರು ಮಾಡಬೇಡ. ಸಿದ್ದು, ನನಗೆ ನನ್ನ ಮಗು ಬೇಕು. ಮೊನ್ನೇನು ಹೀಗೆ ಕೇಳಿದೆ. ಇವನು ಅದಕ್ಕೋಸ್ಕರ ಸಾವಿನ ಮನೆವರೆಗೂ ಹೋಗಿ ಬಂದ. ಮತ್ತೆ ಶುರು ಮಾಡ್ದ. ಅಮ್ಮ ತಾಯಿ, ನಿನಗೆ ನನ್ನ ಮಗ ಬೇಕಾ ನಿನ್ ಮಗ ಬೇಕಾ?
ಸ್ಯಾಮ್, ಅಮ್ಮ ಪ್ಲೀಸ್, ಇದು ನನ್ನ ಲೈಫ್ ಮ್ಯಾಟ್ರು. ನೀನು ಇದ್ರಲ್ಲಿ ತಲೆ ಹಾಕಿ ಸ್ಪಾಯ್ಲ್ ಮಾಡಬೇಡ. ಅಮ್ಮ, ಯಾರಾದ್ರೂ ನಾಟಿ ವೈದ್ಯರಿದ್ರೆ ಕರೆಸ್ಬಹುದಿತ್ತಲ್ಲಮ್ಮ? ಯಾಕೆ? ಪಾಪ ದಮಯಂತಿ ಕೆಳಗಡೆ ಬಿದ್ದು ಗಂಟ್ಲಿಗೆ ಏಟಾಗಿ ಮಾತಾಡೋಕ್ಕೂ ಆಗ್ತಾ ಇಲ್ವಲ್ಲ. ದಮಯಂತಿ ಮಾತಾಡೋ ಮಾತುಗಳು ಆ ದೇವ್ರಿಗೆ ಇಷ್ಟ ಆಗದೇನೆ ಹೇಗೆ ಮಾಡಿರ್ತಾನೆ. ಈ ಟಾಪಿಕ್ ಯಾವುದೋ ನಮಗೆ ಉಪಯೋಗ ಆಗೋ ಹಾಗಿದೆಯಲ್ಲ. ದಮಯಂತಿ ಅದಕ್ಕೆ ತೋರಿಸಿದ್ರೆ ಹಾಗೆ ಒದ್ದಾಡಿ ಹೋಗ್ತಾರೆ. ಸರಿಯಾಗಿ ಹೇಳಿದೆ ಪಾರ್ವತಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾರಿಗೆ ಬೈಯೋಣ, ಯಾರ ಮೇಲೆ ಕೈ ಮಾಡೋಣ ಅಂತಾನೆ ನೋಡ್ತಾ ಇರ್ತಾಳೆ ದಮಯಂತಿ. ಇರಬಹುದಪ್ಪ, ಆದ್ರೆ ಈಗ ಅವಳ ಆರೋಗ್ಯ ಸರಿ ಇಲ್ಲ ಅಲ್ವಾ? ದಮಯಂತಿ ಮಾಡಿರೋ ಪಾಪಗಳೆಲ್ಲ ಇವತ್ತು ತುಂಬಿದೆ.